ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮಿಷಿತ ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಾ ಕಣ್ರಿ? ಚೆನ್ನಾಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ ಕಣ್ರಿ. ನೀವೆಲ್ಲನೂ ಚೆನ್ನಾಗಿರ್ಬೇಕಂತ ಭಗವಂತ ಕೇಳ್ತಾ ವಿಡಿಯೋ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಇದು ಹಬ್ಬದ ವ್ಲಾಗು, ದೀಪಾವಳಿ ಹಬ್ಬದ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಇದೆಲ್ಲ ಬರೋದು ಕಣ್ರಿ ತುಂಬಾ ಲೇಟ್ ವೀಡಿಯೋಸ್. ನಾನು ಯಾವ ಅಪ್ಲೋಡೇ ಮಾಡಿಲ್ಲ. ನಿಜ ಹೇಳ್ಬೇಕಂದ್ರೆ ನನ್ನ ವೀಡಿಯೋಸ್ ಎಲ್ಲ ಲೇಟಾಗಿ ಬರುತ್ತೆ. ದಯವಿಟ್ಟು ಏನೂ ಅನ್ಕೋಬೇಡ್ರಿ ಕಣ್ರಿ. ನೋಡಿ ಪ್ರೋತ್ಸಾಹಿಸಿ. ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ವಿಡಿಯೋ ಲಾಸ್ಟ್ ತನಕ ನೋಡಿ ಫ್ರೆಂಡ್ಸ್. ಇವತ್ತು ಬೆಳಗ್ಗೆ ನಾನು 4:15ಗೆ ಎದ್ದು ಪೂಜೆ ಎಲ್ಲ ಮಾಡಿ ಮುಗಿಸಿ ನಂದು ಒಂದು ಸೆಲ್ಫಿ ವಿಡಿಯೋ ಇರಲಿ ಅಂತ ತೆಗೆದು ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದೆ ಕಣ್ರಿ. ಆವತ್ತು ಬೆಳಗ್ಗೆನೇ ಎಲ್ಲ ಪೂಜೆ ಮುಗಿಸ್ಕೊಂಡು 8:30ಗೆಲ್ಲ ಬಸ್ ಆಗ್ತದೆ. 9:30ಗೆಲ್ಲ ಬಸ್ ಇಳಿದೆ. ಇನ್ನು ಅಲ್ಲಿ ಎಲ್ಲ ಹಬ್ಬಕ್ಕೆಲ್ಲ ರೆಡಿ ಮಾಡಿಕೊಂಡು ನಾನು ಚಿಕ್ಕ ಬಿಟ್ಸ್ ಮಾತ್ರ ತೊಗೊಂಡಿದ್ದೀನಿ ಕಣ್ರಿ ವಿಡಿಯೋಗೆ ಅಂತ. ನಾನು ಜಾಸ್ತಿ ಏನು ವಿಡಿಯೋ ಏನು ತೆಗಿಯೋಕ್ಕೆ ಹೋಗಿಲ್ಲ. ಅಲ್ಲೆಲ್ಲ ಹಬ್ಬಕ್ಕೆಲ್ಲ ರೆಡಿ ಮಾಡಿಕೊಂಡು ನಾನು ಯಾವ ಥರ ರೆಡಿಯಾಗಿದ್ದೀನಿ ಅಂತ ಕಾಮೆಂಟ್ ಮಾಡಿ. ಅಲ್ಲಿ ಹಬ್ಬಕ್ಕೆ ಏನೇನು ಬೇಕು ಎಲ್ಲ ನಮ್ಮಮ್ಮ ರೆಡಿ ಮಾಡ್ಕೊಂಡಿದ್ರು. ನಾನು ಹೋಗಿ ಏನೂ ಮಾಡಿಲ್ಲ. ಬೋಂಡ ಒಂದು ಮಾಡಿದೆ, ಬೋಂಡ ಹಪ್ಪಳ ಒಂದು ತೇಲಿಸ್ದಷ್ಟೇ ಕಣ್ರಿ, ಇನ್ನೇನಿಲ್ಲ. ಅಲ್ಲೆಲ್ಲ ತಗೊಂಡೋಗಿ ಇನ್ನು ದೇವಸ್ಥಾನಕ್ಕೆ ಹೋದ್ವಿ ಕಣ್ರಿ. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎಲ್ಲ ಇದು ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟು ಬರಬೇಕಲ್ಲ. ನಾವು ಮಾಡಿರೋ ಪ್ರಸಾದ ಎಲ್ಲ ತೊಗೊಂಡೋಗ್ಬಿಟ್ಟು, ಇದು ಅವ್ರಿಗೆ 3 ವರ್ಷಕ್ಕೊಂದು ಹಬ್ಬ. ಇವಾಗ ಈ ವರ್ಷ ಮಾಡಿದ್ರೆ ನೆಕ್ಸ್ಟ್ ಇಯರ್ ಮಾಡಲ್ಲ, ಇನ್ನು ಮುಂದಿನ ವರ್ಷ ಮಾಡ್ತಾರೆ. ಈ ಥರ ನಮ್ಮಮ್ಮ ಅವ್ರು ಮಾಡೋದು ಹಬ್ಬನ ಎಲ್ಲ ಮಾಡಿದ್ರು. ದೇವಸ್ಥಾನಕ್ಕೆ ಹೋಗಿ ಎಲ್ಲ ಬೆಳಗ್ಕೊಂಡು ಪೂಜೆ ಮಾಡ್ಕೊಂಡು ಬಂದ್ವಿ ಕಣ್ರಿ. ದೇವಸ್ಥಾನ ಅದೇ ಅಲ್ಲಿದೆಯಲ್ಲ, ಅದು ತೋರಿಸ್ತಾ ಇದ್ದೀನಿ. ಬರೋವಾಗಂತೂ ಫುಲ್ ಮಳೆ ಅಂದರೆ ಮಳೆ. ಯಾಕೆ ಹೇಳ್ತೀರಾ ಹೇಳ್ರಿ, ಅಷ್ಟೊಂದು ಮಳೆ ಇವತ್ತು. ಸಾರಿ ಕಣ್ರಿ. ಇನ್ನು ನನ್ನ ತಮ್ಮ ಏನೋ ಇದು ಟಿ ವಿಯಲ್ಲಿ ಆಗಿಬಿಟ್ಟು ಅದನ್ನಲ್ಲಿ ನನ್ನ ಮಗಳನ್ನ ಹೆಂಗೆ ಹೋದ್ರೆ ಅವಳಿಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತಂತೆ. ಅದನ್ನಲ್ಲಿ ಹೆಂಗೆ ಹೋಗ್ತಾಯಿದ್ದೀವಿ ಏನಂತ ಎಕ್ಸ್ಪೀರಿಯೆನ್ಸ್ ಅಲ್ಲ, ಅವಳಿಗೊಂಥರ ನಾನು ಅದನ್ನಲ್ಲೇ ಹೋದಂಗೆ ಫೀಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದಾನೆ ಅವನು. ನಾನು ಹಬ್ಬಕ್ಕೆ ಏನೂ ಮಾಡಿರಲಿಲ್ಲ ಕಣ್ರಿ. ಈ ಸರಿ ನಮ್ಮಮ್ಮ ಅವರು ನನಗೆ ಹಬ್ಬ ನಂದು ಫಸ್ಟಿಂದ ನೋವು ಎಲ್ಲ ದಾರ ಎಲ್ಲ ಅವ್ರ ಹತ್ರನೇ ಇತ್ತಲ್ಲ. ಅದೇನು ಹೆಣ್ಮಗುಗೆ ಇಲ್ಲಿಂದ ಅವರು ಅದು ಹೆಂಗೆ ಹೇಳೋದು ನನಗೂ ಗೊತ್ತಿಲ್ಲ ಕಣ್ರಿ. ನಿಜ ಹೇಳ್ಬೇಕಂದ್ರೆ ಅದು ನೋವು ದಾರ ಎಲ್ಲ ಇರುತ್ತಲ್ಲ. ಈ ಸರಿ ಅವರು ನನಗೆ ಹಬ್ಬ ಮಾಡೋ ಥರ ಇದು ಮಾಡಿಕೊಡ್ತೀನಿ ಬಾಮ್ಮ ಅಂತ ಹೇಳಿದರು. ಅದಕ್ಕೆ ಹೋಗಿದ್ದೆ. ಅದು ನೋವು ದಾರ ಎಲ್ಲ ಇತ್ತಲ್ಲ, ಅದೆಲ್ಲ ಅವರು ಇವಾಗ ಒಂದು ಮರ ಅದನ್ನಲ್ಲೆಲ್ಲ ಪೂಜೆ ಸಾಮಾನು ಇಟ್ಕೊಂಡು ಹೋಗ್ತಿರಲ್ಲ. ಇನ್ನು ನನಗೂ ನನ್ನ ಮಗಳಿಗೆಲ್ಲ ಸಪ್ರೇಟಾಗಿ ತಗೊಬಂದು ನೋವು ದಾರ ಎಲ್ಲ ದೇವ್ರ ಹತ್ರ ಇದು ಮುಟ್ಟಿಸಿ ನಾನೇ ಬೆಳಗೋ ಥರ ಮಾಡಿ ಅಲ್ಲೆಲ್ಲ ಮತ್ತು ನನಗೆ ನೋವು ದಾರ ನನಗೆ ಕಟ್ಟು ಕಳಿಸಿದ್ರು. ಇನ್ಮೇಲೆ ನೀನು ಹಬ್ಬ ಮಾಡ್ಕೋಬೋದು ಅಂತ ಹೇಳಿದ್ರು. ಇಲ್ಲಿ ನಮ್ಮ ಯಜಮಾನ್ರ ಕಡೆಯವ್ರಿಗೆ ಹಬ್ಬ ಇಲ್ಲ ಕಣ್ರಿ ದೀಪಾವಳಿ ಹೇಳ್ಬೇಕಂದ್ರೆ. ಈ ಥರ ಇವಾಗ ತವ್ರ ಮನೆಯವರು ನಂದು ನೋವು ದಾರ ಇತ್ತಲ್ಲ, ಅದು ಕಟ್ಕೊಟ್ರೆ ಇನ್ನು ಅವರು ಹಬ್ಬ ಪ್ರಾರಂಭ ಮಾಡ್ಕೋಬೋದು, ಕೇದಾರೇಶ್ವರನ ವ್ರತ ಮಾಡ್ಕೋಬೋದು ಅಂತ ಹೇಳಿದ್ರು. ಹ್ಞೂ ಆಯಿತು, ಅದು ನನಗೊಂದು ಖುಷಿ ವಿಚಾರ. ಯಾಕಂದರೆ ಯಾರಿಗೆ ಸಿಗುತ್ತೆ ಕಣ್ರಿ ಈ ಥರ ಹಬ್ಬಗಳು. ಇವಾಗ ಒಂದು ನೋವು ಕಳೆದೋದ್ರೆ ನಾವು ಅವ್ರು ಹಬ್ಬ ಮಾಡೋಂಗಿಲ್ಲ. ಯಾರೇ ಆಗಿರಲಿ ಹೇಳಿ, ಒಂದು ನೋವು ಕಳೆದಾಕ್ರೆ ಅವ್ರು ಹಬ್ಬ ಮಾಡೋಂಗಿಲ್ಲ. ಯಾರಿಗೆ ನೋವು ಸಿಗುತ್ತೋ ಅವ್ರು ಹಬ್ಬ ಸ್ಟಾರ್ಟ್ ಮಾಡ್ಕೋಬೋದು. ಈ ಥರ ಅಲ್ವಾ? ಅದಕ್ಕೆ ಯಾರಿಗೆ ಸಿಗಬೇಕನ್ರಿ ಕೇದಾರೇಶ್ವರನ ವ್ರತ, ಭಗವಂತನ ಆಶೀರ್ವಾದ ಇರಲಿ ಅಂತ ಹೇಳ್ಬಿಟ್ಟು, ಸರಿ ಇನ್ನು ಈ ವರ್ಷ ಕೊಟ್ಟಿದ್ದಾರಲ್ಲ, ಇನ್ನು ನೆಕ್ಸ್ಟ್ ಇಯರಿಂದ ನಾನು ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಖುಷಿಯಿಂದನೇ ತಗೊಬಂದೆ ಕಣ್ರಿ. ಮಂಗಳವಾರ ಬೆಳಗ್ಗೆ ಹೋಗಿದ್ದು, ಬುಧವಾರ ಬೆಳಗ್ಗೆ ಬಂದೆ ನಾನು. ಅಲ್ಲಿ ಒಂದು ನೈಟ್ ಇದ್ಬಿಟ್ಟು ಬರಬೇಕಂತೆ. ಅದಕ್ಕೆ ಒಂದು ನೈಟ್ ಇದ್ಬಿಟ್ಟು ಬಂದೆ. ಇನ್ನು ಮಂಗಳವಾರ ಅವರು ಕಳಿಸಲ್ಲ ಯಾರನ್ನೇ ಆಗಲಿ ಹೆಣ್ಮಗಳನ್ನ. ಶುಕ್ರವಾರ ಆಗಲಿ ಮಂಗಳವಾರ ಆಗಲಿ ಯಾರೂ ಕಳ್ಸೋಕೆ ಹೋಗಲ್ವಲ್ಲ. ಅದಕ್ಕೆ ನಾನು ಮಂಗಳವಾರ ನೈಟ್ ನಿದ್ದೆ ಮಾಡಿ ಬೆಳಗ್ಗೆನೇ ಬಿಸಿಬೇಳೆ ಮಾಡ್ಕೊಂಡು ತಿನ್ಕೊಂಡು ಬಂದುಬಿಟ್ವಿ ಕಣ್ರಿ. ಇನ್ನು ನನ್ನ ಮಗಳು ಇಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ದಾಳೆ. ಅದು ಸಾಂಗ್ ಸಮೇತ ಆಗಿದ್ರೆ ಕಾಪಿರೈಟ್ ಬೀಳುತ್ತೆ ಅಂತ ಹೇಳ್ಬಿಟ್ಟು ನಾನು ಸಾಂಗ್ ಏನು ಹಾಕೋಕೆ ಹೋಗಲಿಲ್ಲ. ಹಂಗೆ ವಿಡಿಯೋ ಇದು ಮಾಡಿದೆ ಕಣ್ರಿ. ಅವಳು ನನ್ನ ತಮ್ಮ ಇವೆಲ್ಲ ವೀಡಿಯೋಸ್ ಮಾಡಿದ್ದ, ಅದಕ್ಕೆ ಹಂಗೆ ಆ್ಯಡ್ ಮಾಡ್ಕೊಬಂದೆ ಕಣ್ರಿ. ಇನ್ನು ನೈಟ್ ಆಗಿದ ತಕ್ಷಣ ಪಟಾಕಿಗಳು ಸೌಂಡು ಎಲ್ಲ ಪಟಾಕಿಗಳು ನಾನು ನಮ್ಮಮ್ಮ ಅಪ್ಪ ತಮ್ಮ ನಾನು ಎಲ್ಲ ಹೊಡೆದೆ. ಪಾಪ ನನ್ನ ಮಗಳಿಗೆ ಸಿಕ್ಕಾಪಟ್ಟೆ ಭಯ ಕಣ್ರಿ. ಅವಳು ಒಳಗಡೆ ಅಳ್ತಾನೆ ಇದ್ಲು. ಅದಕ್ಕೆ ನಾನು ಒಂದು 2-3 ಹಚ್ಚಿಬಿಟ್ಟು ಒಳಗಡೆ ಹೊರಟೋಗ್ಬಿಟ್ಟೆ. ತುಂಬ ಹೇಳ್ತಾ ಇದ್ಲು. ಮತ್ತು ಭಯ ಬಿದ್ದಿದ್ರೆ ಅವಳಿಗೆ ಜ್ವರ ಬಂದುಬಿಡುತ್ತೆ ಕಣ್ರಿ. ಅದು ಬೇರೆ ಮಳೆಯಲ್ಲಿ ಬೇರೆ ನಂದಿದ್ರು. ಅಮಾವಾಸ್ಯೆ ದಿವಸ ಬಿದ್ದಿದ್ಲು. ಇನ್ನು ಯಾಕಂತ ಹೇಳ್ಬಿಟ್ಟು ನಾನು ಒಳಗಡೆ ಹೊರಟೋಗ್ಬಿಟ್ಟೆ. ಅವ್ರು ಹೊಡಿಲಿ ಅಂತ. ಇವಳಿಗೂ 1-2 ಫ್ಲವರ್ ಪಾಟು ಅದೇನೇನೋ ಕೊಟ್ಟು ಕಳಿಸಿದ್ದಾರೆ. ಇನ್ನು ಮಾರನೇ ದಿವಸ ಹೊಡಿಲಿ ಅಂತ ಹೇಳ್ಬಿಟ್ಟು ಹೊಡ್ಬೇಕಂಡ್ರಿ. ನಾವೆಲ್ಲ ತುಂಬ ಹಬ್ಬನ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ನೀವು ಯಾವ ಥರ ಮಾಡಿದ್ದೀರ ಅಂತ ಕಾಮೆಂಟ್ ಮಾಡಿ. ಇತ್ತೀಚೆಗೆ ನಾನು ವೀಡಿಯೋಸ್ ಅಂತೂ ತುಂಬಾ ಲೇಟು ಕಣ್ರಿ ಹೇಳ್ಬೇಕಂದ್ರೆ. ದಯವಿಟ್ಟು ಸಾರಿ, ಎಲ್ಲರೂ ನೋಡಿ ಕಣ್ರಿ. ಯಾಕಂದರೆ ಇತ್ತೀಚೆಗೆ ಸ್ವಲ್ಪ ಕೆಲಸಗಳು, ಅದಕ್ಕಷ್ಟೇ, ಇನ್ನೇನಿಲ್ಲ. ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣವೇ ಮಳೆ ಸ್ಟಾರ್ಟ್ ಆಗಿತ್ತು ಕಣ್ರಿ. ಜಿಟಿ ಮಳೆಯಲ್ಲೇ ನೆನ್ಕೊಂಡು ಬಸ್ ಸ್ಟ್ಯಾಂಡಿಗೆ ಹೋದ್ವಿ. ಇನ್ನೇನು ಮಾಡೋಕ್ಕಾಗಲ್ಲ, ಬೆಳಗ್ಗೆ ಹೋಗಲೇಬೇಕಾಗಿತ್ತು. ನೋಡಿ ನಮ್ಮ ಚಿಕ್ಕಬಳ್ಳಾಪುರ ಸುತ್ತಮುತ್ತ ಎಲ್ಲ ನಂದಿಗಿರಿದ ಮಾವು ಬೆಟ್ಟಗಳು, ಸ್ಕಂದಗಿರಿ ಬೆಟ್ಟ ಎಲ್ಲ ಇದೆ. ನೋಡೋದಕ್ಕೆ ವಾತಾವರಣ ಅಂತ ಸೂಪರಾಗಿರುತ್ತೆ ಮಳೆಗಾಲದಲ್ಲಂತೂ. ನೋಡ್ಕೊಂಡು ಬಂದ್ವಿ ಕಣ್ರಿ.